KGF ಸಿನಿಮಾ ಬಗ್ಗೆ ಎಷ್ಟು ಕೇಳಿದ್ರು ಕಮ್ಮಿ, ಎಷ್ಟು ಹೇಳಿದ್ರು ಕಮ್ಮಿ. ಬೆಳಿಗ್ಗೆ 4 ಗಂಟೆಯಿಂದ ಶೋ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾನು ಇವಾಗ ನನ್ನ ಜೊತೆ ಒಂದು ಬ್ಯಾಚ್ ಇದೆ. ಅವ್ರು ಆಲ್ರೆಡಿ ರಾಕ್ ಲೈನ್ ಮಾಲ್ ಅಲ್ಲಿ ಕಾರ್ನಿವಲ್ ಸಿನಿಮಾಸ್ ಅಲ್ಲಿ 4 ಗಂಟೆ ಶೋ ನೋಡ್ಕೊಂಡು ಈಗ ಮೇನ್ ಥಿಯೇಟರ್ ನರ್ತಕಿಗೂ ನೋಡಕ್ ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಸಿನಿಮಾ ಬಗ್ಗೆ ಇಡೀ ಭಾರತವೇ ಕರ್ನಾಟಕದ ಕಡೆ ತಿರುಗೋ ಥರ ಮಾಡಿದ್ದಾರೆ ಸಿನಿಮಾ. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಳೆ ಬರುವಂಥ ಸಿನಿಮಾ. ಇಡೀ ಕನ್ನಡ ಒಂದು ಒಳ್ಳೆ ಮಟ್ಟದಲ್ಲೇ ಬೆಳೀತಿದೆ ಅಂತ ನಮ್ಮೆಲ್ಲರಿಗೂ ಖುಷಿ. ಇವತ್ತು ನಮಗೆ ನಾಡ ಹಬ್ಬ ದಸರಾ ಹೇಗೆ, ಹಾಗೆ ಕನ್ನಡ ಇಂಡಸ್ಟ್ರಿ ಸಿನಿಮಾ ಅದು ನಮಗೆ ದೊಡ್ಡ ಹಬ್ಬ. ಅದ್ರ ಬಗ್ಗೆ ಯಾವ ಥರ ವರ್ಣನೆ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಖುಷಿಲಿ ನನಗೆ ಯಾವ ಥರ ವರ್ಣನೆ ಮಾಡಬೇಕು ಆ ಸಿನಿಮಾ ಬಗ್ಗೆ ಅಂತಲೇ ಗೊತ್ತಾಗ್ತಿಲ್ಲ. ದೊಡ್ಡ ಹಬ್ಬ ನಮ್ಗೆಲ್ಲರಿಗೂ, ಇಡೀ ನಮಗೆ ಅಂತಲ್ಲ, ಇಡೀ ಕನ್ನಡಿಗರಿಗೆ, ಇಡೀ ಕರ್ನಾಟಕಕ್ಕೆ ಅಂತ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಅವ್ರಿಗೆ ಹ್ಯಾಂಡ್ಸ್ ಅಪ್, ಸಲಾಂ ರಾಕಿ ಬಾಯ್. ಅವರು ಟಿಕೆಟ್ ಬುಕ್ಕು ಅದು ಅವರು ಮಾಡಿದ ತಕ್ಷಣ 10 ನಿಮಿಷದಲ್ಲಿ ನಾವು ಟಿಕೆಟ್ ಬುಕ್ ಮಾಡಿದ್ದು. 10 ನಿಮಿಷದಲ್ಲೇ ಯಾವಾಗ ಬುಕಿಂಗ್ ಓಪನ್ ಆಯಿತು 10 ನಿಮಿಷದೊಳಗೆ ಮಾಡೋಗಿತ್ತು. ಎಲ್ಲ ಟಿಕೆಟ್ಗಳು ಬುಕ್ ಬುಕ್ ಮಾಡಿದ್ದು. ಆಲ್ರೆಡಿ ಸಿನಿಮಾ ನೋಡಿದ್ದೀರಾ? ಸಿನಿಮಾ ನೋಡಿದ್ದೀವಿ. ಏನು ಅನಿಸ್ತು ಸಿನಿಮಾ? ಸಿನಿಮಾ ನೋಡಿ ನಮಗೆ ಅದೇ ಹೇಳಿದ್ನಲ್ಲ, ತುಂಬ ಅದ್ಭುತವಾಗಿದೆ. ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಸಿನಿಮಾ. ಒಂದು ವಿಜುವಲ್ಸ್ ಆಗಿರ್ಬೋದು, ಫೈಟ್ ಸೀನ್ಸ್ ಆಗಿರ್ಬೋದು, ಒಂದು ಚಿಕ್ಕ ವಿಜುವಲ್ಸ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದೇ ಅಟ್ರಾಕ್ಷನ್ ಆಗೋದು ಫ್ಯಾನ್ಸ್ಗೆ, ಅಭಿಮಾನಿಗಳಿಗೆ ಎಲ್ಲರಿಗೂ. ಅದು ನಮ್ಮೆಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ. ಮತ್ತೆ ಇನ್ನೊಂದ್ಸಲ ನೋಡಿದ್ರು ಏನು ಅನ್ಸಲ್ಲ, ಅದು ನೋಡ್ತೀವಿ ಖಂಡಿತ. ನೋಡಿದೀವಿ, ಮತ್ತೆ ಬಂದಿದ್ದೀವಿ. ಹಾಗೆ ಅಷ್ಟು ಸಂತೋಷ ಕೊಟ್ಟಿದೆ ಈ ಸಿನಿಮಾ. ಎಲ್ಲರಿಗೂ ಇಲ್ಲಿ ಬರೋಂಥ ಎಲ್ಲ ಅಭಿಮಾನಿಗಳು ನೋಡಿ ಇನ್ನೂ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬೆಳೀಲಿ, ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ಎಲ್ಲ ಪ್ರೇಕ್ಷಕರು, ಇಡೀ ಕನ್ನಡಿಗರೇ ಪ್ರಾರ್ಥಿಸ್ತೀವಿ. ನನ್ನ ರಕ್ತನು ಕೆಂಪು ಕಂಡ್ರ ಎದೆಲ್ ಕಲ್ಲಿರೋನ್ಗೆ ಅದು ಅಂಟೋದಿಲ್ಲ. ಇದು ತುಂಬ ಇಷ್ಟ ಆಗಿದೆ ಡೈಲಾಗ್. ಒಂದು ಅಂತಲ್ಲ, ಸಿನಿಮಾ ಯಶ್ ಮಾಡಿದ್ದಾರೆ, ರಾಕಿಂಗ್ ಸ್ಟಾರ್ ಯಶ್ ಮಾಡಿದ್ದಾರೆ ಅಂದರೆ ಒಂದು ಡೈಲಾಗಲ್ಲ, ಪ್ರತಿಯೊಂದು ಡೈಲಾಗು ಮಾಸ್ ಆಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ಕಾದರಾಗೆ ಇರುತ್ತೆ. ನಮ್ಗೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಅವ್ರು ಇನ್ನೂ ನೆಕ್ಸ್ಟು ಅವ್ರು ಹೇಳಿದ್ದ ತಕ್ಕಾಗೆ ಮಾಡಿದ್ದಾರೆ. ಅವರು 2 ವರ್ಷದಿಂದ ಹೇಳಿದರು, ನಾ ಕನ್ನಡ ಇಂಡಸ್ಟ್ರಿಗೆ ಇನ್ನು 2 ವರ್ಷದಲ್ಲಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀನಿ ಅಂತ ಅವ್ರಿಗೆ ಹೇಳಿದರು. ಹಾಗೆ ಮಾಡಿದ್ದಾರೆ ಅವರು. ನಮಗೆ ತುಂಬ ಸಂತೋಷ ಆಗ್ತಿದೆ ಅವ್ರು ಹೇಳಿದಾಗೆ ಮಾಡಿದಾರಲ್ಲ ಅಂತ. ಮತ್ತೆ ಅವ್ರು ಇಂಥ ಒಳ್ಳೆ ಸಿನಿಮಾಗಳು ಮಾಡಲಿ, ಅವರು ಅಂತಲ್ಲ, ಎಲ್ಲ ಕನ್ನಡ ನಟರು ಎಲ್ಲ ಇಂಥ ಒಳ್ಳೊಳ್ಳೆ ಸಿನಿಮಾ ಮಾಡಲಿ ಅಂತ ಎಲ್ಲರೂ ನಾವು ಬೇಡ್ಕೊಂತೀವಿ. ಫೈನಲಿ ರಾಕಿ ಬಾಯ್ಗೆ ಜೈ ಜೈ. ಎಲ್ರಿಗೂ ನಮಸ್ಕಾರ. KGF ಮೂವಿ ನೋಡಿದ್ರು ಅಥವಾ ಈಗ ನೋಡ್ಬೇಕು? ಇನ್ನು ಕಾಯ್ತಾ ಇದ್ದೀವಿ. ಏನೇನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಿಮ್ಗೆ? ಎಷ್ಟು ಬಗ್ಗೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿನೇ ಇರುತ್ತೆ. ಡಿಸೆಂಬರ್ 21 ಯಾವತ್ತಾಗಂತ ಕಾಯ್ತಾ ಇದ್ವಿ ಯಶಗೋಸ್ಕರ. ಎಷ್ಟು 2 ವರ್ಷ ಆಯ್ತು ಯಶನ ನೋಡಿ. ನಾವು ಪ್ರತಿ ವರ್ಷ ಜನವರಿ 8 ಮಿಸ್ ಮಾಡಿದಾಗ ಯಶ್ ಬರ್ತಡೇಗೆ ಹೋಗ್ತೀವಿ. ಇದು ಇವತ್ತಿನ ಬಿಗಿನಿಂಗ್ ಅಷ್ಟೇ. ಇನ್ನೊಂದು ಹಬ್ಬ ಐತೆ 2019 ಜನವರಿ 8 ಯಶ್ ಬರ್ತಡೇ. ಇನ್ನು ಫುಲ್ ಗ್ರ್ಯಾಂಡ್ ಮಾಡ್ತೀವಿ. ಎಲ್ಲ ಭದ್ರಾವತಿ ಹುಡುಗರು, ಅದು ನಮ್ಮ ಶಿವಮೊಗ್ಗ ಹುಡುಗರು ಹೇಳ್ಕೊಂಡು ಹೆಮ್ಮೆ ಪಡ್ತೀವಿ. ಫಸ್ಟ್ ಯಶ್ ಮಾಡಿದ್ರೆ ನಮಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಫಸ್ಟ್ ಯಶ್ ಮಾಡಿದಲ್ಲ, ಅದು ಇನ್ನೂ ತುಂಬಾ ಖುಷಿ ಆಯ್ತು. ಇದು ನೋಡಿ ಇನ್ನೂ ಬೇರೆ ಕಲಿತಾರೆ. ಇನ್ನೂ ಕನ್ನಡ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೆಯುತ್ತೆ, ಇನ್ನು ಮಾರ್ಕೆಟ್ ಜಾಸ್ತಿ ಆಗುತ್ತೆ. ಇದೆಲ್ಲ ಏನು ಮಾಸ್ಕ್ ಹಾಕೊಂಡು ಬಂದಿದ್ದೀರಾ? ಏನಕ್ಕೆ? ಯಶ್ ಅಭಿಮಾನಿ ಅಲ್ವಾ, ಯಶ್ ಅಭಿಮಾನಿ, ಅದಕ್ಕೋಸ್ಕರ ಮಾಸ್ಕ್ ಹಾಕೊಂಡು ಬಂದಿದ್ದೀವಿ. ಫೈನಲಿ KGF ಸಿನಿಮಾ ಬಗ್ಗೆ, ಆಮೇಲೆ ನೋಡ್ತಾರ ಆಡಿಯನ್ಸ್ಗೆ, ಯಶ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ತುಂಬಾ ಖುಷಿ ಆಯ್ತು. ನಾವು ಮೇನ್ ಥಿಯೇಟರ್ ನರ್ತಕಿ ಥಿಯೇಟರ್ ಫಿಲಂ ನೋಡ್ಬೇಕಂತ ಇಲ್ಲಿ ಬಂದಿದ್ದೀವಿ. ಇಷ್ಟು ಜನ ಕ್ರೇಜ್ ನೋಡ್ಬೇಕಂತ ಹಬ್ಬ ಇವತ್ತಿಗೆ ನರ್ತಕಿ ಥಿಯೇಟರ್ ಜಾತ್ರೆ ನಡೀತಾ ಇದೆ. ತುಂಬಾ ಖುಷಿ ಆಯ್ತು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಯಶ್ ಬರಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು. ಅದ್ ಬಿಟ್ರೆ ನಮ್ ಸಹಾಯ ಸ್ವಲ್ಪನೂ ಬೇಜಾರಿಲ್ಲ. ಇನ್ನೇನು ಯಶ್ ಅಭಿಮಾನಿ ದೊಡ್ಡ ಕಟೌಟ್ಗೆ ಹೆಲಿಕಾಪ್ಟರ್ ಮೂಲಕ ಹಾಲಿನ ಅಭಿಷೇಕ, ಹೂವಿನ ಅಭಿಷೇಕ ಎಲ್ಲ ಮಾಡ್ತಾರೆ. ಕಾಯ್ತಾ ಇದೀವಿ ನೋಡಿ. ಯಶ್ ಅವ್ರು ಇವಾಗ ಇಲ್ಲಿಗೆ ಬಂದ್ರೆ ನಿಮ್ಗೆ ಖುಷಿನಾ? ರಾಕಿ ಬಾಯ್ಗೆ ಥ್ಯಾಂಕ್ ಯು. ಇದು ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಮಾಸ್ಕ್ ಹಾಕೊಂಡು ಅವ್ರ ಅಭಿಮಾನಿಗಳು ಅವ್ರ ಅಭಿಮಾನ ವ್ಯಕ್ತಪಡಿಸ್ತಾರೆ.